ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2024 ಆ್ಯಕ್ಷನ್ನಲ್ಲಿ ನಮ್ಮ RCB ತಂಡಕ್ಕೆ ವೆಸ್ಟ್ ಇಂಡೀಸ್ ದಾಂಡಿಗ ಬಂದಿದ್ದಾರೆ ಅಂತ ಹೇಳ್ಬೋದು. ಆ ದಾಂಡಿಗ ಬೇರೆ ಯಾರು ಅಲ್ಲ, ಅಲ್ಜಾರಿಯಾ ಜೋಸೆಫ್ ಅಂತ ಹೇಳ್ಬೋದು. ಇವರು ವೆಸ್ಟ್ ಇಂಡೀಸ್ ಬೆಂಕಿ ಬೌಲರ್ ಅಂತ ಹೇಳ್ಬೋದು. ಈಗ ನಮ್ಮ RCB ತಂಡಕ್ಕೆ ಸೋಲ್ಡ್ ಆಗಿದ್ದಾರೆ. ಇನ್ನು ಫ್ರೆಂಡ್ಸ್, ಅಲ್ಜಾರಿಯಾ ಜೋಸೆಫ್ ಅವರು ನಮ್ಮ RCB ತಂಡಕ್ಕೆ ಎಷ್ಟು ಅಮೌಂಟಿಗೆ ಬಂದಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟ್ಸ್ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಏನು ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಅಲ್ಜಾರಿಯಾ ಜೋಸೆಫ್ ಅವರು ನಮ್ಮ RCB ತಂಡಕ್ಕೆ 11.50 ಕೋಟಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ವೆಸ್ಟ್ ಇಂಡೀಸ್ ಬೌಲರ್ ಅಲ್ಜಾರಿಯಾ ಜೋಸೆಫ್ ಬೆಂಕಿ ಬೌಲರ್ ಅಂತ ಹೇಳ್ಬೋದು. ನಮ್ಮ RCB ತಂಡದಲ್ಲಿ ಡೆತ್ ಓವರ್ನಲ್ಲಿ ಬೌಲಿಂಗ್ ಮಾಡೋಕ್ಕೆ ಅಲ್ಜಾರಿಯಾ ಜೋಸೆಫ್ ಅವರು ಬೆಸ್ಟ್ ಪಿಕ್ ಅಂತ ಹೇಳ್ಬೋದು. ನಮ್ಮ RCB ತಂಡಕ್ಕೆ ಪ್ಯಾಟ್ ಕಮಿನ್ಸ್ ಅವ್ರ ಮೇಲೆ ಬಿಡ್ ಮಾಡಿದ್ರು, ಆದರೆ ಪ್ಯಾಟ್ ಕಮಿನ್ಸ್ ಅವರು ಸಿಗದೇ ಇದ್ದ ಕಾರಣ ಅಲ್ಜಾರಿಯಾ ಜೋಸೆಫ್ ಅವರನ್ನು ನಮ್ಮ RCB ತಂಡ 11.50 ಲಕ್ಷ ಕೊಟ್ಟು ಖರೀದಿ ಮಾಡಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ RCB ತಂಡಕ್ಕೆ ಅಲ್ಜಾರಿಯಾ ಜೋಸೆಫ್ ಅವರು ಬಂದಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಒಳ್ಳೆಯ ಆಟಗಾರನನ್ನು ನಮ್ಮ RCB ತಂಡ ಪಿಕ್ ಮಾಡಲಿ ಅಂತ ನಾವೆಲ್ಲರೂ ಆಶಿಸೋಣ. ಇನ್ನು ಫ್ರೆಂಡ್ಸ್, ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಆ್ಯಕ್ಷನ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.